ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ದಕ್ಷಿಣದ ರಾಜ್ಯ ತಮಿಳುನಾಡಿನ ರಾಜಕೀಯ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಒಂದು ಕಡೆ ತಮಿಳುನಾಡಿನಲ್ಲಿ ಬಿಜೆಪಿಯ ಅಣ್ಣಾಮಲೈರ ಅಬ್ಬರ ಕಂಡು ಬರ್ತಾ ಇದ್ರೆ, ಏನಾದ್ರೂ ಮಾಡಿ ಈ ಬಾರಿ ಒಂದಷ್ಟು ಸೀಟ್ಗಳನ್ನ ಗೆಲ್ಲೋದಕ್ಕೆ ಎಐಡಿಎಂಕೆ ಕೂಡ ಹವಣಿಸ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇನ್ನು ಡಿಎಂಕೆ ಪಕ್ಷ ತನ್ನದೇ ಆದ ನೀತಿಗಳನ್ನ ರೂಪಿಸಿಕೊಂಡು ಅಲ್ಲಿ ಬಿಜೆಪಿಯನ್ನ ಹಾಗೂ ಎಐಎಡಿಎಂಕೆಯನ್ನ ಹಣಿಯುವ ತಂತ್ರವನ್ನ ಮಾಡ್ತಾ ಈ ಬಾರಿ ಕೂಡ ಕಳೆದ ಬಾರಿಯ ಫಲಿತಾಂಶವನ್ನೇ ರಿಪೀಟ್ ಮಾಡುವ ಉತ್ಸಾಹದಲ್ಲಿದೆ. ಆದ್ರೆ ಇದೆಲ್ಲದರ ನಡುವೆ ಹೊಸದಾಗಿ ಹುಟ್ಟಿಕೊಂಡಿರುವ ಜನಪ್ರಿಯ ನಟ ವಿಜಯ್ ತಳಪತಿಯವರ ತಮಿಳಿಗ ವೆಟ್ರಿ ಕಳಗಂ ಈಗ ವಿಶಿಷ್ಟ ರೀತಿಯಲ್ಲಿ ಜನರನ್ನ ತಲುಪೋದಕ್ಕೆ ಮುಂದಾಗ್ತಾ ಇದೆ. 2026ರ ವಿಧಾನಸಭಾ ಚುನಾವಣೆಯ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಡೋದಾಗಿ ಈಗಾಗಲೇ ವಿಜಯ್ ಘೋಷಿಸಿದ್ದಾರೆ. ಹಾಗಿದ್ರೂ ಕೂಡ ಈಗಿನಿಂದಲೇ ಟಿವಿಕೆ ಪಕ್ಷ ಜನಮಾನಸದಲ್ಲಿ ಬೇರು ಬಿಡುವ ಪ್ರಯತ್ನವನ್ನ ಮಾಡ್ತಾ ಇದೆ. ಹಾಗಾದ್ರೆ ತಮಿಳುನಾಡಿನಲ್ಲಿ ವಿಜಯ್ ತಳಪತಿ ಪಕ್ಷ ಏನ್ ಮಾಡ್ತಾ ಇದೆ, ಇದರಿಂದ ಭವಿಷ್ಯದಲ್ಲಿ ತಮಿಳುನಾಡಿನ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಯಾವುದೇ ಪಕ್ಷ ತಗೊಳ್ಳಿ, ರಚನೆ ಆದ ತಕ್ಷಣ ಪ್ರಸಿದ್ಧಿ ಹಾಗೂ ಅಧಿಕಾರ ಸಿಗೋದಿಲ್ಲ. ಆದರೆ ಎನ್.ಟಿ. ರಾಮರಾವ್ ಅವರಿಗೆ ಮಾತ್ರ ಅಂಥದ್ದೊಂದು ಅದೃಷ್ಟ ಒಲಿದು ಬಂದಿತ್ತು. ಆ ನಂತರದಲ್ಲಿ ಅವರು ಕೂಡ ಚುನಾವಣೆಯಲ್ಲಿ ಸೋಲು ಗೆಲುವುಗಳನ್ನು ಅನುಭವಿಸಿದ್ರು. ಆದರೆ ಇತ್ತೀಚೆಗೆ ಬಂದಂಥ ಯಾವುದೇ ಪಕ್ಷಕ್ಕೂ ಕೂಡ ಮೊದಲ ಬಾರಿಯೇ ಸಂಪೂರ್ಣವಾಗಿ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಆ ಪಕ್ಷಗಳು ಜನರ ಜೊತೆ ಬೆರೆಯೋದಕ್ಕೆ ಮುಂದಾಗ್ತವೆ. ಜನರಿಗೆ ರೀಚ್ ಆಗಬೇಕಾದ ಅನಿವಾರ್ಯತೆ ಪಕ್ಷಗಳಿಗಿರ್ತವೆ. ಪಕ್ಷವನ್ನ ತಳಮಟ್ಟದಿಂದ ಸ್ಟ್ರಾಂಗ್ ಮಾಡೋದಕ್ಕೆ ನಾಯಕರು ಶ್ರಮಿಸಬೇಕಾಗುತ್ತೆ. ಈ ವಿಷಯವನ್ನ ಮನಗಂಡಿರುವ ವಿಜಯ್ ತಳಪತಿಯವರ ಟಿವಿಕೆ ಪಕ್ಷ ಈಗ ಜನರನ್ನ ಮುಟ್ಟುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅವರು ಸದ್ಯಕ್ಕೆ ಅಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇಲ್ಲ, ಬದಲಾಗಿ ತಮಿಳುನಾಡಿನಲ್ಲಿ ಸಮಾಜ ಸೇವೆಯ ಮೂಲಕ ಜನರನ್ನ ಮುಟ್ಟುವಂತಹ ಪ್ರಯತ್ನವನ್ನ ಟಿವಿಕೆ ಪಕ್ಷ ಮಾಡ್ತಾ ಇದೆ. ಇದರ ಭಾಗವಾಗಿ ತಮಿಳುನಾಡಿನ ಥೇಣಿ ಜಿಲ್ಲೆಯಲ್ಲಿ ಟಿವಿಕೆ ತನ್ನ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆರಂಭ ಮಾಡಿದೆ. ಜಿಲ್ಲೆಯ 600 ಮಂದಿಗೆ ಊಟವನ್ನು ಕೊಡೋದ್ರ ಮೂಲಕ ಹಾಗೂ ಮಹಿಳೆಯರಿಗೆ ಸೀರೆಯನ್ನ ವಿತರಿಸೋದ್ರ ಮೂಲಕ ವಿಜಯ್ ತಳಪತಿ ಅವರ ಪಕ್ಷ ರಾಜಕೀಯವನ್ನ ಪ್ರಾರಂಭ ಮಾಡಿದೆ. ಇಷ್ಟೇ ಅಲ್ಲದೆ ಕೃಷಿ ಉತ್ಪನ್ನಗಳು ಹಾಗೂ ಅಕ್ಕಿಯನ್ನ ಜಿಲ್ಲೆಯ ಜನರಿಗೆ ನೀಡಲಾಗ್ತಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸ್ನೇಹಿತರೆ, ವಿಜಯ್ ತಮಿಳುನಾಡಿನ ಜನರನ್ನ ಹಾಗೆ ರಾಜಕಾರಣವನ್ನ ಚೆನ್ನಾಗಿ ಅರಿತುಕೊಂಡಿದ್ದಾರೆ. ಜನರಿಗೆ ಮೂಲಭೂತವಾಗಿ ಬೇಕಾಗಿರುವ ಆಹಾರ ಹಾಗೂ ಬಟ್ಟೆಯನ್ನ ವಿಜಯ್ ಹಂಚೋದ್ರ ಮೂಲಕ ತಮ್ಮ ರಾಜಕೀಯವನ್ನ ಪ್ರಾರಂಭ ಮಾಡಿದ್ದಾರೆ. ಈ ಮೂಲಕ ಕೆಳ ಹಂತದ ಜನರ ವಿಶ್ವಾಸವನ್ನು ಪಡೆದುಕೊಳ್ಳೋದಕ್ಕೆ ವಿಜಯ್ ಅವರ ಪಕ್ಷ ಪ್ರಯತ್ನ ಮಾಡ್ತಾ ಇದೆ. ಈ ಮೂಲಕ ತಮ್ಮ ಪಕ್ಷಕ್ಕೆ ಕಡಿಮೆ ಅಂದ್ರೂ 2 ಕೋಟಿ ಸದಸ್ಯರು ಸೇರಿಕೊಳ್ಳುವಂತೆ ಮಾಡಿ ಅಂತ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ತಮ್ಮ ಆಪ್ತರಿಗೆ ವಿಜಯ್ ನಿರ್ದೇಶನವನ್ನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಪಕ್ಷಕ್ಕೆ ಮೊದಲ ಬಾರಿಗೆ ಮತ ಹಾಕುವ ಹಾಗೂ ಮಹಿಳೆಯರ ಸಕ್ರಿಯ ಪಾಲ್ಗೊಳ್ಳುವಿಕೆ ಮೇಲೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ ಒಂದು ಪಕ್ಷದಲ್ಲಿ ಇರೋರು ಹೊಸ ಪಕ್ಷದ ಸಿದ್ಧಾಂತವನ್ನ ಮೆಚ್ಚಿ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ಯುವಕರು ಹಾಗೂ ಮೊದಲ ಬಾರಿಯ ಮತದಾರರನ್ನ ಓಲೈಸೋದು ತುಂಬಾನೇ ಸುಲಭ ಆಗುತ್ತೆ. ಹೀಗಾಗಿ ವಿಜಯ್ ಫಸ್ಟ್ ಟೈಮ್ ವೋಟರ್ಸ್ಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಗೆಳೆಯರೆ, ಇಲ್ಲಿ ಗಮನಿಸಬೇಕಾದಂತಹ ವಿಷಯ ಅಂತಂದ್ರೆ ಬಿಜೆಪಿ ಪಕ್ಷ ಕೂಡ ಇದೇ ಮೊದಲ ಬಾರಿಯ ಮತದಾರರ ಮೇಲೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸುತ್ತೆ. ಅದು ಲೋಕಸಭಾ ಚುನಾವಣೆ ಆಗಿರ್ಬೋದು ಅಥವಾ ರಾಜ್ಯಗಳ ಚುನಾವಣೆ ಆಗಿರ್ಬೋದು. ಬಿಜೆಪಿ ಪಕ್ಷ ಮೊದಲು ಟಾರ್ಗೆಟ್ ಮಾಡೋದೇ ಹದಿಹರೆಯದ ಯುವಕ ಯುವತಿಯರನ್ನ. ಆದರೆ ಇಲ್ಲಿ ಬಿಜೆಪಿಯ ಮಂತ್ರಕ್ಕೆ ವಿಜಯ್ ತಳಪತಿ ತಿರುಮಂತ್ರವನ್ನು ಹಾಕ್ತಾ ಇದ್ದಾರೆ. ಅವರದ್ದೇ ಬಾಣವನ್ನು ಅವರದ್ದೇ ಕಡೆ ತಿರುಗಿಸ್ತಾ ಇದ್ದಾರೆ. ಈ ಮೂಲಕ ಮುಂದಿನ ವಿಧಾನಸಭಾ ಚುನಾವಣೆ ವೇಳೆಗೆ ವಿಜಯ್ ತಳಪತಿ ಅವರ ಪಕ್ಷ ಎಲ್ಲ ರೀತಿಯಲ್ಲೂ ಸಜ್ಜಾಗೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಇನ್ನು ಇಲ್ಲಿ ಗಮನಿಸಬೇಕಾದ ವಿಷಯ ಅಂತಂದ್ರೆ, ಸದ್ಯಕ್ಕೆ ಅವರು ಆರಂಭ ಮಾಡಿರುವಂತಹ ರಾಜಕೀಯ ಪ್ರಚಾರ ತಮಿಳು ವೆಟ್ರಿ ಕಳಗಂನ ಮೂಲಕ ಪ್ರಾರಂಭ ಆಗಿಲ್ಲ. ಬದಲಾಗಿ ವಿಜಯ್ ಮಕ್ಕಳ್ ಇಯಕ್ಕಂ ಅನ್ನುವಂತಹ ಒಂದು ಸರ್ಕಾರೇತರ ಸಂಸ್ಥೆಯ ಮೂಲಕ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಈ ಸಂಸ್ಥೆ ಈಗಾಗಲೇ ತಮಿಳುನಾಡಿನಲ್ಲಿ ಹಾಗೂ ವಿದೇಶದಲ್ಲಿ ಕೂಡ ಮಾನವೀಯ ನೆರವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಇದು ವಿಜಯ್ ಅವರಿಗೆ ರಾಜಕೀಯವಾಗಿ ಕೂಡ ನೆರವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಯಾವುದೇ ಪಕ್ಷ ಜನರ ಜೊತೆ ಕನೆಕ್ಟ್ ಆಗಲಿಲ್ಲ ಅಂತಂದ್ರೆ ಅದರ ಬೆಳವಣಿಗೆ ಆಗೋದು ತುಂಬಾನೇ ಕಷ್ಟ. ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ನಮ್ಮ UPP ನಟ, ನಿರ್ದೇಶಕ, ರಾಜಕಾರಣಿ ಉಪೇಂದ್ರ ಅವರ ಉತ್ತಮ ಪ್ರಜಾಕೀಯ ಪಕ್ಷ ತುಂಬಾನೇ ಚೆನ್ನಾಗಿದೆ. ಹಾಗೆ ನೋಡಿದ್ರೆ ಅವರ ಪಕ್ಷದ ಸಿದ್ಧಾಂತಗಳು, ಅವರ ಐಡಿಯಾಲಜಿ ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ. ಆದರೆ ಇಲ್ಲಿವರೆಗೂ ಆ ಪಕ್ಷ ಬಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ಇದಕ್ಕೆ ಕಾರಣ
ಜನರೇ ಪಕ್ಷದ ಸಿದ್ಧಾಂತವನ್ನು ಅರಿತುಕೊಳ್ಳಲಿ, ಅವರೇ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿ, ಅವರೇ ರಾಜಕೀಯವನ್ನು ಕೂಡ ಮಾಡಲಿ ಎನ್ನುವ ಉಪೇಂದ್ರ ಅವರ ನಿರ್ಧಾರ. ಇಲ್ಲಿ ಜನರಿಗೆ ಉಪೇಂದ್ರ ಅವರ ಪಕ್ಷ ಹೊಂದಿದೆ, ಆ ಪಕ್ಷ ಹೀಗೆಲ್ಲ ಕೆಲಸವನ್ನ ಮಾಡ್ತಾ ಇದೆ, ಆ ಪಕ್ಷದ ಸಿದ್ಧಾಂತಗಳಿಂದ ನಮಗೆ ಮುಂದಿನ ದಿನಗಳಲ್ಲಿ ತುಂಬಾನೇ ಅನುಕೂಲ ಆಗುತ್ತೆ ಅನ್ನೋ ವಿಷಯ ಕೇವಲ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತ್ರ ಮುಟ್ಟಿದ್ರೆ ಸಾಕಾಗುವುದಿಲ್ಲ. ಅಲ್ಲಿ ಉಪೇಂದ್ರ ಅವರ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಜನರ ಬಳಿಗೆ ತೆರಳಬೇಕು, ಜನರಿಗೆ ಅಗತ್ಯ ಇರುವಂತಹ ಮಾಹಿತಿಯನ್ನು ಕೊಡಬೇಕು, ತಮ್ಮ ಪಕ್ಷದ ಸಿದ್ಧಾಂತಗಳೇನು, ತಮ್ಮ ಪಕ್ಷದ ನಡವಳಿಕೆಗಳೇನು ಅನ್ನೋದನ್ನ ತಿಳಿಸಬೇಕು. ಈ ಮೂಲಕ ಜನರಲ್ಲಿ UPP ಬಗ್ಗೆ ಅರಿವನ್ನು ಮೂಡಿಸಬೇಕು. ಹೀಗೆ ಜನರಲ್ಲಿ ಅರಿವು ಮೂಡಿದ ನಂತರವಷ್ಟೇ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮತವನ್ನ ಬೀಳುತ್ತೆ. ಇಲ್ಲದೆ ಹೋದ್ರೆ ಎಲ್ಲಿ ಉಪೇಂದ್ರ ಅವರ ಅಭಿಮಾನಿಗಳು ಹಾಗೂ ಅವರ ಪಕ್ಷದ ಪ್ರಚಾರ ಸ್ವಲ್ಪ ಹೆಚ್ಚಾಗಿ ನಡೆದಿರುತ್ತೋ ಆ ಕ್ಷೇತ್ರಗಳ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಉಪೇಂದ್ರ ಅವರ ಪಕ್ಷ ಒಂದಷ್ಟು ಮತಗಳನ್ನು ಪಡೆಯಬಹುದೇ ವಿನಃ ವಿಧಾನಸಭಾ ಚುನಾವಣೆಯಂತಹ ದೊಡ್ಡ ದೊಡ್ಡ ಚುನಾವಣೆಯಲ್ಲಿ ಅವರು ಮತವನ್ನು ಗಳಿಸಿ ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿನೇ ತಮಿಳುನಾಡಿನಲ್ಲಿ ವಿಜಯ್ ಈ ಪ್ರಯತ್ನವನ್ನು ಆರಂಭ ಮಾಡಿದ್ದಾರೆ. ಅವರು ತಾವು ಚುನಾವಣೆಗೆ ಧುಮುಕುವ ಮುನ್ನವೇ ಪಕ್ಷವನ್ನು ಸಂಘಟಿಸುವ ಕಾರ್ಯವನ್ನು ಶುರು ಮಾಡಿದ್ದಾರೆ. ಈಗಾಗಲೇ ಜಯಲಲಿತಾ ಅವರ ಸಾವಿನ ನಂತರ ಖಾಲಿಯಾಗಿರುವಂತಹ ತಮಿಳುನಾಡಿನ ರಾಜಕೀಯವನ್ನು ತುಂಬೋದಕ್ಕೆ ವಿಜಯ್ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇದು ಬಿಜೆಪಿಗೆ ಕೂಡ ಅಲ್ಲಿ ಹೊಡೆತ ಕೊಡಬಹುದು. ಹಾಗೆಯೇ AADMK ಹಾಗೂ DMK ಪಕ್ಷಗಳು ಕೂಡ ವಿಜಯ್ ಅವರ ಪಕ್ಷದಿಂದ ತುಂಬಾನೇ ದೊಡ್ಡ ಪ್ರತಿರೋಧವನ್ನು ಎದುರಿಸಬಹುದು ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ತಮಿಳುನಾಡಿನಲ್ಲಿ ರಾಜಕೀಯವನ್ನು ಹೇಗೆ ಮಾಡಬೇಕು ಅನ್ನೋದರ ಕಲ್ಪನೆ ವಿಜಯ್ ಅವರಿಗೆ ಇದೆ ಅನ್ನೋದು ಈಗ ನಡೀತಾ ಇರುವಂತಹ ಬೆಳವಣಿಗೆಗಳಿಂದ ಗೊತ್ತಾಗ್ತಾ ಇದೆ. ಆಹಾರ, ಬಟ್ಟೆ ಹಾಗೂ ಒಂದಷ್ಟು ಆಮಿಷಗಳನ್ನು ಒಡ್ಡಿದ್ರೆ ಜನ ತಮಗೆ ಮತ ಹಾಕ್ತಾರೆ ಅನ್ನೋದನ್ನ ವಿಜಯ್ ಕೂಡ ಅರಿತುಕೊಂಡಂತಿದೆ. ಇಲ್ಲಿ ವಿಜಯ್ ನೇರವಾಗಿ ಯಾವುದೇ ಹಣಕಾಸಿನ ವಿಷಯವನ್ನು ಮುಂದಿಡ್ತಿಲ್ಲ, ಬದಲಾಗಿ ಅವರಿಗೆ ಅಗತ್ಯ ಇರುವಂತಹ ವಸ್ತುಗಳನ್ನು ಕೊಡೋದ್ರ ಮೂಲಕ ಜನರ ವಿಶ್ವಾಸವನ್ನು ಗೆಲ್ಲುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಪ್ರಯತ್ನದಲ್ಲಿ ಅವರಿಗೆ ಯಶಸ್ಸು ಸಿಕ್ಕಿದ್ದೇ ಆದಲ್ಲಿ 2026ರ ವಿಧಾನಸಭಾ ಚುನಾವಣೆ ವೇಳೆಗೆ TVK ಪಕ್ಷ ಬಹುಮತವನ್ನು ಸಾಧಿಸುವುದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ, ಆದರೆ ವಿರೋಧ ಪಕ್ಷದ ಸ್ಥಾನಕ್ಕಂತೂ ಬರಬಹುದು ಅನ್ನೋ ಲೆಕ್ಕಾಚಾರಗಳಿವೆ. ಇದು ಗೆಳೆಯರೆ ವಿಜಯ್ ತಳಪತಿಯವರು ತಮಿಳುನಾಡಿನಲ್ಲಿ ತಮ್ಮ ಪಕ್ಷವನ್ನು ಹೇಗೆ ಸದೃಢಗೊಳಿಸುತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.